ಮೈದಿನ ಈಗ ಬಂದೇನು? ಹೌದತ್ತಿಗೆ. ಸರಿಪಾ, ಆ ದೇವರಿಗೆ ನಮಸ್ಕಾರ ಮಾಡು. ಅತ್ತಿಗೆ, ಆ ಬಸವೇಶ್ವರನ ಆಶೀರ್ವಾದದೊಂದಿಗೆ ನಿಮ್ಮ ಆಶೀರ್ವಾದ ಕೂಡ ಮುಖ್ಯ. ನೋಡಪ್ಪ ಸೋದರ ರಾಜೇಶ, ನಮ್ಮ ಆಶೀರ್ವಾದ ಅಂತೂ ಯಾವಾಗ ಇದ್ದೇ ಇರುತ್ತದೆ. ಮೊದಲು ಆ ಬಸವೇಶ್ವರ ಅನುಗ್ರಹ ಪಡೆದುಕೊಳ್ಳಪ್ಪ. ಆಗಲಿ ಅಣ್ಣ. ಅಣ್ಣ, ಆ ಬಸವೇಶ್ವರನ ಆಶೀರ್ವಾದದೊಂದಿಗೆ ನಿನ್ನ ಆಶೀರ್ವಾದ ಮಾಡಣ್ಣ. ಎದ್ದೇಳು ಸೋದರ, ಎದ್ದೇಳು. ಈ ಕರುನಾಡಿನಲ್ಲಿ ಕಲೆ ಕೇಸರಾಗಿ ಮೆರೆಯಲೆಂದು ಇದೇ ನಿನ್ನ ಅಣ್ಣನ ಬಲವಾದ ಆಶೀರ್ವಾದಪ್ಪ. ಅತ್ತಿಗೆ, ಈ ನಿನ್ನ ಮೈದನಿಗೆ ಆಶೀರ್ವದಿಸಿ ಅತ್ತಿಗೆ. ಎದ್ದೇಳೋ ಮೈದಿನ, ನಿನಗೆ ಒಳ್ಳೇದಾಗ್ಲಿ. ಈ ಪುಣ್ಯ ಭೂಮಿಯಲ್ಲಿ ನೀನು ವೀರನಾಗಿ ಮೆರೆಬೇಕು, ಅದೇ ನನ್ನ ಆಸೆ, ಅದೇ ನನ್ನ ಆಶೀರ್ವಾದ ಕೂಡ. ಅತ್ತಿಗೆ, ಈ ಕಲಿಯುಗದಲ್ಲಿ ಘೋರ ಕೃತಜ್ಞ ಮಾಡುವ ಕಿರಾತಕ ಕಿರುಣಗಿನ ಬಗೆದು ಆ ಭೂದೇವಿಗೆ ಸಮರ್ಪಿಸಿ ಕನ್ನಡ ನಾಡಿನಲ್ಲಿ ಭುವನೇಶ್ವರ ಪುತ್ರನಾಗುವೇನತ್ತಿಗೆ, ಭುವನೇಶ್ವರ ಪುತ್ರನಾಗುವೆ ಈ ರಾಜೇಂದ್ರ. ತಮ್ಮ ಸೋದರ, ನಿನ್ನ ನೌಕರಿ ಕೆಲಸ ಏನಾಯ್ತಪ್ಪ? ಅಣ್ಣ, ನೌಕರಿಯನ್ನು ನಾಡ ನುಡಿಗೆ ನೀರೆರಚಿ ಬಂದೆ ಅಣ್ಣ, ನೀರೆರಚಿ ಬಂದೆ. ಮೈದಿನ, ಏನ್ ಹೇಳ್ತಾ ಇದ್ದೀಪ ನೀನು? ಹೌದು ಅತ್ತಿಗೆ, ಇನ್ನೆಲ್ಲಿದೆ ಅತ್ತಿಗೆ ನಮ್ಮಂತ ಬಡವರಿಗೆ ನೌಕರಿ? ಸೋದರ, ಅದು ಏನಂತೂ ಬಿಡಿಸಿ ಹೇಳಪ್ಪ, ನಮಗೂ ಸ್ವಲ್ಪ ಅರ್ಥ ಆಗತ್ತದೆ. ಅತ್ತಿಗೆ, ನಮ್ಮಂತ ಬಡವರು ನೌಕರಿಯನ್ನು ಮಾಡಬೇಕಾದ್ರೆ ಲೆಕ್ಕವಿಲ್ಲಷ್ಟು ಲಂಚ ಕೊಡಬೇಕು ಈಗಿನ ಅಧಿಕಾರಿಗಳಿಗೆ. ನನ್ನ ತಮ್ಮ ಒಬ್ಬ ದೊಡ್ಡ ಪೊಲೀಸು, ಡಾಕ್ಟರ್ನು, ಲಾಯರ್ನು, ಒಂದು ದೊಡ್ಡ ಅಧಿಕಾರ ಆಗಿ ಬರ್ತಾನಂದು ಕನಸ ಕಟ್ಟಿಕೊಂಡಿದನಪ್ಪ ಈ ಕಡವ ಬಡವ. ಕನಸಿನ ಕಡಲು ಕಮರಿ ಕರಗಿ ನೀರಾಗಿ ಹೋಯ್ತಪ್ಪ, ನೀರಾಗಿ ಹೋಯ್ತು. ಮೈದಿನ, ಅಂದ್ರೆ ನೀನು ನೌಕರಿ ಮಾಡೋದು ಬೇಡ ಅಂತ ಬಿಟ್ಟು ಬಂದೇನು? ಹೌದು ಅತ್ತಿಗೆ, ನಾನು ಈ ಕನ್ನಡ ನಾಡಿನಲ್ಲಿ ರೈತನಾಗಬೇಕೆಂಬುದು ಈ ನನ್ನ ಆಸೆ ಅತ್ತಿಗೆ, ಈ ನನ್ನ ಆಸೆ. ಅದಕ್ಕೆ ಈ ದೃಢ ನಿರ್ಧಾರ ಮಾಡಿದ್ದೇನೆ ನಾನು. ಅಂದ್ರೆ ಇದೇನಪ್ಪ ನಿನ್ನ ಕೊನೆಯ ನಿರ್ಧಾರ? ಹೌದು ಅತ್ತಿಗೆ, ನಿಮ್ಮ ಜೊತೆ ಸೇರಿಕೊಂಡು ಈ ಅಣ್ಣ ನೀನು ನಿಮ್ಮಿಬ್ಬರ ಜೊತೆ ಸೇರಿಕೊಂಡು ನಾನು ಇಲ್ಲಿ ವ್ಯವಸಾಯ ಮಾಡಬೇಕೆಂಬುದು ನನ್ನ ಆಸೆ ಅತ್ತಿಗೆ. ಬೇಡ ಮೈದಿನ, ಬೇಡ. ನೀನು ನಮಗೆ ಕಷ್ಟಪಡುವುದು ಬೇಡ. ಹೊಲದಲ್ಲಿ ದುಡಿದು ನಿನ್ನ ಕಷ್ಟಪಡುವುದನ್ನು ನಾವು ಕಣ್ಣಾರೆ ನೋಡಿ ಸಂಕಟ ಪಡಬಾರ್ದು ಅಂತಾನೆ ನಿಮ್ಮಣ್ಣ ನಾನು ಹಗಲು ರಾತ್ರಿ ಹೊಲದಲ್ಲಿ ದುಡಿದು ಶ್ರೀಮಂತರ ಹತ್ರ ಸಾಲ ಕೇಳಿ ನಿನ್ನ ದೊಡ್ಡ ವಿದ್ಯಾವಂತನಾಗಿ ಮಾಡ್ಬೇಕೆಂಬ ಎಷ್ಟು ಆಸೆಗಳನ್ನು ಇಟ್ಕೊಂಡಿದ್ದಾನೆ ಈ ನಮ್ಮಣ್ಣ. ಅಂದಾಗ ಈ ನಿಮ್ಮಣ್ಣನ ಆಸೆಗೆಲ್ಲ ಮಣ್ಣೆರಿಸ್ತಾ ಇದೀಯಾ? ಅತ್ತಿಗೆ, ಒಬ್ಬ ಪೊಲೀಸ್ ಅಧಿಕಾರಿ ಆದ್ರೆ 4 ಜನರಿಗೆ ಶಿಕ್ಷೆ ಕೊಡಬಹುದು, ಒಬ್ಬ ಲಾಯರ್ ಅಧಿಕಾರಿ ಆದ್ರೆ 4 ಜನರಿಗೆ ನ್ಯಾಯ ಕೊಡಿಸಬಹುದು, ಒಬ್ಬ ಡಾಕ್ಟರ್ ಆದ್ರೆ 4 ಜನರ ಜೀವವನ್ನೇ ಉಳಿಸಬಹುದು. ಅವರಿಗಷ್ಟೇ ಏಕೆ ಈ ಡಾಕ್ಟರ್, ಲಾಯರು, ಈ ಪೊಲೀಸ್ ಇವರಿಗಷ್ಟೇ ಏಕೆ ಅತ್ತಿಗೆ ಇಡೀ ಜಗತ್ತಿಗೆ ಅನ್ನ ಹಾಕುವ ಈ ಅನ್ನದ ತಾಯಿ ರೈತ. ಯಾರು ಏನ್ ಬೇಕಾದ್ರೂ ಆಗ್ಬೋದು, ರೈತನಾಗಬೇಕಾದ್ರೆ ಪೂರ್ವ ಜನ್ಮದ ಪುಣ್ಯ ಬೇಕತ್ತಿಗೆ, ಪೂರ್ವ ಜನ್ಮದ ಪುಣ್ಯ ಬೇಕು. ನೋಡು ತಮ್ಮ, ನಿನಗೊಂದು ಕಿವಿ ಮಾತನ್ನು ಹೇಳ್ತೀನಿ ನೋಡಪ್ಪ. ಹೇಳಣ್ಣ, ಅದ್ಯಾವ್ದು ಮಾತು? ಇದೊಂದು ಕೆಷ್ಟ ಸಮಾಜ. ಈ ಸಮಾಜದಲ್ಲಿ ಆ ನರನಾಗ ಮತ್ತು ವಿಷಕಂಠ ಅಂತ ಕೆಟ್ಟ ಶ್ರೀಮಂತರ ದೌಡಿಗೆ ಸಿಲಕದಂತೆ ಪಾರಾಗಿ ಬಂದು ಬಾಳಿ ಬದುಕಬೇಕಪ್ಪ. ಇದೇ ನಿನ್ನ ಅಣ್ಣನ ಕಿವಿ ಮಾತು. ಅಣ್ಣ, ಅಂದು ಪರಿಕೇರೊಡನೆ ಹೋರಾಡಿದ ವೀರ ಸಂಗೊಳ್ಳಿ ರಾಯಣ್ಣ ಇಂದು ಈ ನರನಾಗ ವಿಷಕಂಠ ನನ್ನ ವಿಷಕ್ಕೆ ತಲೆ ಹಾಕಿದ್ರೆ ಅವರನ್ನು ಜೀವಂತ ಉಳಿಸಲಾರನನ್ನ ನಾನು ಜೀವಂತ ಉಳಿಸಲಾಲಿ. ಅದಕ್ಕೆ ನಾನು ಈ ವಿಷ ಸರ್ಪಗಳಿಗೆ ಗುಡುಗ ಹೊಡೆದು ಗರುಡನಾಗುವೆನನ್ನ, ಗುಡುಗ ಹೊಡೆದ ಗರುಡನಾಗುವೆನು. ಅದಕ್ಕೆ ಈ ರಾಜೇಂದ್ರ ನಿರ್ಧಾರ ಮಾಡಿದ್ದಾನೆ ಅತ್ತಿಗೆ, ನಿರ್ಧಾರ ಮಾಡಿದ್ದಾನೆ. ನೋಡಪ್ಪ, ಈ ನಿರ್ಧಾರದಿಂದ ಮುಂದೆ ನಿನಗೆ ಒಳ್ಳೇದಾದ್ರೆ ಅಷ್ಟೇ ಸಾಕು. ಅಷ್ಟೇ ಅಲ್ಲಪ್ಪ, ಈ ಜಗತ್ತಿನಲ್ಲಿ ಕೆಟ್ಟ ಕಾಮದ ಕಣ್ಣಿನ ಕಣ್ಣೆ ಅವರ ನೆರಳು ಕೂಡ ನಿನ್ನ ಮೇಲೆ ಬೀಳಬಾರ್ದಂತ ಕೂಡ ನಾನು ಕೇಳ್ಕೊತಾ ಇದ್ದೀನಿ. ಅತ್ತಿಗೆ, ಕಾಮದಿಂದ ನೋಡಿದ ಕಾಮುಕಿಯರ ಕಣ್ಣನ್ನು ಕೆತ್ತಿಸಲು ಭೂದೇವಿಗೆ ಸಮರ್ಪಿಸಿ ತಾಯಿಗೆ ಮಗನಾಗಿ, ತಂಗಿಗೆ ಅಣ್ಣನಾಗಿ
ಈ ಕನ್ನಡ ನಾಡ ಭುವನೇಶ್ವರಿ ಪುತ್ರನಾಗುವುದು ನನ್ನ ಆಸೆ ಹೊತ್ತಿಗೆ ನನ್ನ ಆಸೆ. ಅದಷ್ಟೇ ಏಕೆ, ನಾನು ಅಂತಿಂತ ಗಂಡನಲ್ಲ, ರಾವಣಲ್ಲ, 10 ತಲೆ ರಾವಣ. ನೋಡಪ್ಪ ಸೋದರ, ಈ ನಿನ್ನ ಆಡುವ ನುಡಿಯನ್ನು ಕೇಳಿ ನನ್ನ ಹಸಿದ ಒಡಿಲು ಹಾಲು ಕುಡಿದಷ್ಟು ಸಂತೋಷ ಆಗ್ತದೆಪ್ಪ, ಸಂತೋಷ ಆಗ್ತದೆ. ಬಾಪ, ಅಲ್ಲಿಂದ ಬಂದು ನೀನು ಸುಸ್ತಾಗಿದೆಯಾ, ಮೊದಲು ಕೈಕಾಲು ಮುಖ ತೊಳ್ಕೊಂಡ್ ಬಾ, ನಿನಗೆ ಬಿಸಿ ಬಿಸಿ ಅಡಿಗೆ ಮಾಡಿ ಊಟಕ್ಕೆ ಬಡಿಸ್ತೀನಿ ಅಂತ. ಅತ್ತಿಗೆ, ಈ ಊಟ ಮಾಡೋಕ್ಕಿಂತ ಪೂರ್ವದಲ್ಲಿ ನಿನ್ನ ಬಾಯಿದಂದಾದ್ರ ಒಂದು ಮಧುರವಾದ ಗೀತೆಯನ್ನು ಕೇಳುವುದು ನನ್ನ ಆಸೆ ಅತ್ತಿಗೆ. ಅಯ್ಯೋ, ಏನ್ರು ನಿಮ್ಮ ಅಣ್ಣ ತಮ್ಮನ ಗೋಳು, ನಿಮ್ಮ ಅಣ್ಣನ ಬರ್ತಾರೆ ಹಾಡು ಹಾಡು ಅಂತಾರೆ, ನೀನು ಬರ್ತೀಯ? ಇಲ್ಲ ರೀ, ಆದಷ್ಟು ಬೇಗ ಅವನಿಗೆ ಮದುವೆ ಮಾಡಿ ಜೋಡ್ ಮಾಡ್ಬೇಕು. ಯಾಕಂದ್ರೆ ಜೋಡಿ ಹಾಡು ಬೇಕು ಬೇಕು ಅಂತ ಕೇಳೋರೇ ಜಾಸ್ತಿ ಆಗ್ಬಿಟ್ಟಿದೆ. ಸರಿ ಸರಿ, ನೀ ಇಷ್ಟದಂತೇನೆ ಆಡ್ತೀನಿ. ಆಯ್ತತ್ತಿಗೆ. ಜೇನಿನಗೂಡು ನಾವಿಲ್ಲ, ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು 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 ನಾವಿಲ್ಲ, ಬೇರೆಯಾದರೆ ಜೇನಿಲ್ಲ. ನಮ್ಮ ಅನ್ನಾಗಿರಲು ನಮ್ಮ ದೇವರು ಕೋಟಿ ಜನ್ಮ ಬಂದರು ಗೊಬ್ಬರು. ಒಂದಾಗಿದ್ದರೆ ಎಲ್ಲ, ಚುಚ್ಚಕ್ಕೆ ಜಾಗ ಇಲ್ಲ, ಕಷ್ಟ ನಷ್ಟ ಎಲ್ಲ, ಅದು ಸಕ್ಕರೆ ಬೆಲ್ಲ. ನೀನೇ ಬರಲಿ ನಿನಗ ಗುಣವು, ನೀನಾಗಿ ಬಿಡು ನನ್ನ ಗುಣವು. ಹರಿಚುಂತಕ ಚುತ್ತಕ ತಂದನ, ಹರಿಚುಂತಕ ಚುತ್ತಕ ತಂದನ, ಹರಿಚುಂತಕ ಚುತ್ತಕ ತಂದನ, ಹರಿಚುಂತಕ ಚುತ್ತಕ ತಂದನ. ಒಂದಾಗಿದ್ದರೆ ಎಲ್ಲ, ಚುಚ್ಚಕ್ಕೆ ಜಾಗ ಇಲ್ಲ. ತಂದನ 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 ತಂದನ.
ನಡಿಯಮ್ಮ ಎಲ್ಲರೂ ಕೂಡಿ ಒಟ್ಟಿಗೆ ಊಟ ಮಾಡುವನು. ಡ್ಯಾನ್ಸ್ ಮಾಡಕ್ ಸಿದ್ಧ ಇಲ್ಲ ನೀವು. ಮುದ್ದೆ ಹೊಡೆದು ನಿದ್ದೆ ಮಾಡಿ ಗುದ್ದಾಡ ಕಟ್ಟ ಶಾಣರಿದ್ರಿ ನೋಡಿ. ಬನ್ರಿ. ಏನಕ್ಕ ಬಾ ನೀನು. ಅತ್ತಿಗೆ ಊಟ ಮಾಡೋಣ ನಡಿ. ಹಾ ಹಾ ಬಾ.